ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ನೋಡ್ಬೋದು ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಆಷಾಢ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವ್ರದ್ದು ಇದು ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ. ಅವರೊಂದು ಶಾಪ್ ಓಪನ್ ಮಾಡಬೇಕು ಅನ್ನೋದು ಅವ್ರು ತುಂಬ ದಿನದ ಕನಸು. ಹಾಗಾಗಿ ಇವಾಗ ನಾವು ಹೋಗೋಕ್ಕೆ ಮುಂಚೆನೇ ಅವರೆಲ್ಲ ಶಾಪ್ದು ಓಪನ್ ಮಾಡಿ ಶಾಪ್ದೆಲ್ಲ ಪೂಜೆ ಎಲ್ಲ ಮುಗಿಸಿಟ್ಟಿದ್ರು. ಬೆಳಗ್ಗೆನೇ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು, ನೀನು ಪೂಜೆ ಮಾಡ್ಕೊಂಬಿಟ್ಟಿರು, ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಇವಾಗ ಮಧ್ಯಾಹ್ನ 1 ಗಂಟೆ ಮೇಲೆ ನಾವು ಎಲ್ಲ ಊಟ ಎಲ್ಲ ಮುಗಿಸಿ ಮಕ್ಕಳ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮತ್ತು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ರೋಡ್ ನೋಡ್ಬೋದು, ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ಇವಾಗ ಈ ರೋಡಲ್ಲಿ ಏನೋ ಬ್ರಿಡ್ಜ್ ಆಗ್ತಾಯಿದೆ ಅಂದ್ಬಿಟ್ಟು ರೋಡೆಲ್ಲ ಕಿತ್ತಾಕಿ ಅಧ್ವಾನ ಮಾಡಿಟ್ಟಿದ್ದಾರೆ ರೋಡನ್ನ. ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅಪ್ಪ ಮನೆಗೆ ಓಡಾಡೋಕ್ಕೆ ನನಗಿಷ್ಟನೇ ಆಗ್ತಿರಲಿಲ್ಲ. ಈ ರೋಡಲ್ಲಿ ಅಷ್ಟು ಹೊಟ್ಟೆ ನೋವು ಬಂದುಬಿಡೋದು, ಅದಕ್ಕೋಸ್ಕರ ನಾನು ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಇವಾಗ ಆಮೇಲೆ ಮತ್ತೆ ಹಾಸ್ಪಿಟ್ಲಿಂದ ಹೋಗಬೇಕು ಅಂದರೂ ಅಷ್ಟೇ ತುಂಬ ಕಷ್ಟ ಆಗ್ತೈತಿ ರೋಡಲ್ಲಿ. ನನ್ನ ಮಗಳಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು, ತಡ್ಕೊಳ್ತಾ ಇದ್ಲು. ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಹಂಗೆ ಕರ್ಕೊಂಬಂದ್ಬಿಟ್ಟೆ, ಅದಕ್ಕೂ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಇವಾಗ ಹೋಗೋವಾಗ ಇಬ್ಬರು ಸೈಲೆಂಟಾಗಿದ್ದಾರೆ, ಬರೋವಾಗ ಏನು ಮಾಡ್ತಾರೋ ನೋಡಬೇಕು. ನಮ್ಮಪ್ಪ ಮುಂದೆ ಕೂತ್ಕೊಂಡಿದ್ರು, ನಾನು ನಮ್ಮಮ್ಮ ಮಕ್ಕಳು ಎಲ್ಲ ಹಿಂದೆ ಕೂತ್ಕೊಂಡಿದ್ವಿ. ಮನೆಗೆ ಬಂದು ಮನೆ ನೋಡಿದ ತಕ್ಷಣ ನನಗಂತೂ ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ ಅಷ್ಟು ಬೇಜಾರಾಗ್ಬಿಡ್ತು. ನನ್ನ ಮಗಳಂತೂ ಮನೇನ ನೋಡಿ 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 ಸಾಕಾಗೋಯ್ತು. ಅವಳಿಗಂತೂ ನೋಡ್ತಾನೆ ಇದ್ದಾಳೆ, ಅವಳಿಗಂತೂ ಎಷ್ಟು ನೋಡಿದ್ರೂ ಸಾಲ್ತಲ್ಲ. ಮನೆ ಅಂತೂ ಯಪ್ಪ ದೇವ್ರೆ, ಹೆಂಗಸ್ರು ಇಲ್ಲದೆ ಇರೋ ಮನೆ ಹೆಂಗಿರುತ್ತೆ ಅಂತ ನನಗಂತೂ ಊಹೆನೂ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ವಾಪಸ್ ಬಂದಮೇಲೆ ನನಗಂತೂ ಅದೆಷ್ಟು ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ. ಕಿಚನ್ ನೋಡಿನೇ ನಂಗೆ ತುಂಬ ಬೇಜಾರಾಗ್ಬಿಡ್ತು. ಎಲ್ಲಿ ಎತ್ಕೊಂಡಿದ್ದಲ್ಲಿ. ಮತ್ತು ನಾನು ಯಾವಾಗಲೂ ಪೂಜೆ ಮಾಡ್ಕೊಂಡು ಸಂತೋಷವಾಗಿರ್ತಾಯಿದ್ದೆ. ಆ ಪೂಜೆ ಮನೆ ನೋಡಿದ್ರೆ ಹಾಗೆ ಈ ರೂಮ್ ಅಂತೂ ಫುಲ್ಲು ಚೆಲ್ಲಾಪಿಲ್ಲಿ ಮಾಡಾಕ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ವಾಪಸ್ ಬಂದಮೇಲೆ ನನಗಂತೂ ಬರೋಕ್ಕೆ ಇಷ್ಟ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಮತ್ತು ಮಲ್ಕೊಳ್ಳೋ ರೂಮಲ್ಲಂತೂ ಯಪ್ಪ ಎಷ್ಟು ಧೂಳು ಅಂದರೆ ಅಷ್ಟು ಧೂಳು. ನಾನೇನಾದರೂ ಡೈರೆಕ್ಟಾಗಿ ಬಂದು ಮಕ್ಕಳನ್ನ ಮಲಗಿಸ್ಬಿಟ್ಟೆ ಅಂದರೆ ಈ ರೂಮಲ್ಲಿ ಮಕ್ಕಳಿಗೆ ಅದೆಷ್ಟು ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೋ ಗೊತ್ತಿಲ್ಲ. ನಮ್ಮ ಯಜಮಾನ್ರಂತೂ ಅದು ಹಿಂಗೆ ಮಲ್ಕೊಳ್ತಾ ಇದ್ದಾರೋ ಈ ರೂಮಲ್ಲಿ, ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಎಲ್ಲಿಂದಲ್ಲೇ ಯಪ್ಪ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಮತ್ತು ಹಾಕ್ಕೊಳ್ಳೋಕೆ ಅಲ್ಲಿ ಬಟ್ಟೆಯಲ್ಲಿ 4 ನೈಟಿ ತೊಗೊಂಡೋಗಿದ್ದೆ ಅಷ್ಟೇ ನಾನು. ಇವಾಗ ನಂಗೊಂದು ಸ್ವಲ್ಪ ನೈಟಿ ಎತ್ಕೊಂಡು ಮತ್ತು ನಮ್ಮ ಮಗುಗೆ ಬಟ್ಟೆನೂ ತೊಗೊಂಡೋಗಿರಲಿಲ್ಲ ನಾನು. ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ ಅಂತ ಮನೆಯಲ್ಲೇ ಕೂತ್ಕೊಂಡಿದ್ದೆ. ಅಮ್ಮ ನನ್ನ ಮಗಳಂತೂ ಇನ್ನೂ ನೋಡ್ತಾನೆ ಇದ್ದಾಳೆ ಮನೇನ, ಮೂಲೆ ಸಹ ಬಿಟ್ಟಿಲ್ಲ. ಮನೆಯೆಲ್ಲ ಸುತ್ತಾನೆ ಇದ್ದಾಳೆ. ನನ್ನ ಚಿಕ್ಕ ಮಗಳನ್ನ ಮಲಗಿಸಿದ್ದೀನಿ, ಕೆಳಗಡೆ ಆಡ್ಕೊಂಡಿದ್ದಾಳೆ. ಇವಳು ಮನೆ ನೋಡ್ತಾನೆ ಇದ್ಲು. ಟೈಮು ಆಗ್ತಾಯಿತ್ತು ನಾವು ಮನೆಗೆ ಹೋಗೋಕ್ಕೆ, ಆದರೆ ಇನ್ನೂ ಹಸ್ಬೆಂಡ್ ಬಂದಿರಲಿಲ್ಲ. ಇನ್ನೂ ಶಾಪ್ ಹತ್ರ ಹೋಗ್ಬೇಕಾಗಿತ್ತು. ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇನ್ನು ಅವ್ರ ಅಪ್ಪನೂ ನೋಡಿಲ್ಲ ಅವಳು. ಅವ್ರ ಅಪ್ಪನ ನೋಡಿದ್ಮೇಲಂತೂ ಅವಳ ಕಾಲುಗಳಂತೂ ನೆಲದ ಮೇಲೆ ಇರೋಲ್ಲ, ಅವ್ರ ಅಪ್ಪನ ಮೇಲೆ ಏರ್ಬಿಟ್ಟಿರ್ತಾಳೆ. ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಹಂಗೆ ಅವ್ರ ಅಪ್ಪ ಬಂದರು. ನೋಡ್ಬೋದು, ಅವ್ರ ಅಪ್ಪ ಬಂದರೆ ಅಂತೂ ಅವ್ರ ಅಪ್ಪನ ಮೇಲೇ ಇರ್ತಾಳೆ ಅವಳು. ಅವ್ರ ಅಪ್ಪಂಗೂ ಅಷ್ಟೇ ದೊಡ್ಡ ಮಗಳ ಮೇಲೆ ಸ್ವಲ್ಪ ಲವ್ ಜಾಸ್ತಿ. ಎತ್ಕೊಂಡೇ ಇರ್ತಾರೆ ಅವಳನ್ನ, ಕೆಳಕ್ಕೆ ಇಳಿಸಲ್ಲ, ಮೇಲ್ಗಡೆನೇ ಎತ್ಕೊಂಡು ಅವಳನ್ನ ಮುದ್ದು ಮಾಡಿ ಸಾಕ್ಬಿಟ್ಟಿದ್ವಿ. ಏನು ಮಾಡೋದು, ಚಿಕ್ಕ ಮಗಳಿಗೂ ಕೊಡಬೇಕು ಪ್ರೀತಿ. ಅವಳಿಗೂ ಏನು ಮೋಸ ಇಲ್ಲ, ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಇವ್ರು ಬಂದು ನಮ್ಮ ಭಾವ ಅವ್ರ ಅಕ್ಕ, ಅಂದರೆ ನಮ್ಮ ಯಜಮಾನ್ರವ್ರ ಅತ್ತಿಗೆ ಆಗಬೇಕು ಇವರು. ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಇವಾಗ ಮತ್ತೆ ಮಳೆ ಜೋರಾಗೋಕ್ಕೆ ಮುಂಚೆ ನೀನು ಹೊರಡು ಬಾ ಮನೆಗೆ ಅಂದ್ಬಿಟ್ಟು ಹಸ್ಬೆಂಡು ಅಂಗಡಿಗೆ ಕರೆಸ್ಕೊಂಡು
ಬೆಳಗ್ಗೆ ನಾನು ಆಲ್ರೆಡಿ ಪೂಜೆ ಮಾಡಿಟ್ಟಿದ್ದೀನಿ, ಇವಾಗ ನೀನು ದೀಪ ಹಚ್ಚಿ ಕಡ್ಡಿ ಹಚ್ಬಿಟ್ಟು ಊರಿಗೆ ಹೋಗು ಅಂತ ಹೇಳಿದ್ರು. ನಾನು ಇಲ್ಲೇ ಇದ್ದಿದ್ರೆ ಬೆಳಗ್ಗೆನೇ ಬಂದು ನಾನೇ ಮಾಡ್ತಾಯಿದ್ದೆ, ಬಟ್ ಏನು ಮಾಡೋದು, ನಾನು ಊರಲ್ಲಿರೋದ್ರಿಂದ ಅವರೇ ಮಾಡಿ ಇಟ್ಕೊಂಡಿದ್ರು. ಇವಾಗ ಹೋಗೋಕ್ಕೆ ಮುಂಚೆ ದೀಪ ಹಚ್ಚಿಟ್ಟು ಹೋಗೋಣ ಅಂತ ದೀಪ ಹಚ್ತಾಯಿದ್ದೀನಿ. ಮತ್ತು ನಾನು ದೀಪ ಹಚ್ಚಿ ವೀಡಿಯೋ ಮಾಡ್ಕೊಳ್ಳೋಣ ಅಂಗಡಿದು ಅನ್ನೋಷ್ಟರಲ್ಲಿ ಕ್ಯಾಬ್ ಬುಕ್ ಮಾಡೇ ಬಿಟ್ಟಿದ್ರು. ಶಾಪ್ದು ವೀಡಿಯೋನ ಸಹ ನಾನು ಕ್ಲೀನಾಗಿ ಮಾಡ್ಕೊಳಕ್ಕಾಗಿಲ್ಲ. ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಟೋಗಿದೆ. ಜೆರಾಕ್ಸ್ ಮಿಷಿನ್ ಎಲ್ಲ ಅವ್ರು ಸೆಕೆಂಡ್ಸ್ ತೊಗೊತೀನಿ ಅಂತ ಹೇಳಿದರು, ಬಟ್ ನಾನು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಹೊಸದು ತೊಗೊಂಬಂದಿದ್ರು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಹಸ್ಬೆಂಡ್ಗೆ ಚೆನ್ನಾಗಿ ಬಿಸ್ನೆಸ್ ಆಗಲಿ ಅಂತ ಎಲ್ಲರೂ ವಿಶ್ ಮಾಡಿ, ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ನಾನು ಅವ್ರಿಗೆ ವಿಶ್ ಮಾಡಿನೇ ಹೊರಡೋದು. ಹಸ್ಬೆಂಡ್ ಕನಸು ನನಸಾಯಿತು ಅಂತಲೇ ಹೇಳ್ಬೋದು. ಮತ್ತು ಅವರು ಬೆಳಗ್ಗೆ ಸಾಯಂಕಾಲ ಮಾತ್ರ ಅಂಗಡಿಲಿರ್ತಾರೆ, ಮಧ್ಯಾಹ್ನದ ಹೊತ್ಲೆಲ್ಲ ಇರೋಲ್ಲ. ಯಾಕಂದರೆ ಬೆಳಗ್ಗೆ ಶಾಪ್ಗೆ ಇದ್ದು ಆಮೇಲೆ ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಇರ್ತಾರೆ. ನಾನು ದೀಪ ಎಲ್ಲ ಹಚ್ಕೊಟ್ಬಿಟ್ಟು ಬಂದೆ, ಮಳೆ ಬೀಳ್ತಾನೆ ಇತ್ತು. ನನ್ನ ಮಗಳಿಗೆ ಇಲ್ಲಿ ಕಾರಲ್ಲಿ ನಿದ್ದೆ ಬರ್ತಾಯಿತ್ತು. ಆಮೇಲೆ ಅಲ್ಲೋಗಿ ಅವ್ರ ಅಪ್ಪನ ನೋಡಿದ್ಮೇಲೆ ಎಕ್ಸೈಟ್ಮೆಂಟ್ಗೆ ಮನೆ ನೋಡಿ ನಿದ್ದೆ ಹೋಗಿಲ್ವಲ್ಲ, ಕಾರಲ್ಲಿ ನಿದ್ದೆ ಸ್ಟಾರ್ಟ್ ಆಗಿತ್ತು. ಹೋಗೋಗಿ ಸೈಲೆಂಟಾಗಿದ್ರು, ಬರೋವಾಗ ಇಬ್ಬರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡ್ಬೋದು ಮಳೆ ಬೇರೆ ಬರ್ತಾನೆ ಇತ್ತು ಜೋರಾಗಿ. ಕ್ಯಾಬವ್ರು ಯಾರೋ ಒಳ್ಳೆ ಡ್ರೈವರ್ ಸಿಕ್ಕಿದ್ರು. ಒಬ್ಬೊಬ್ರು ಇರ್ತಾರೆ ಯಾವಾಗ ಮುಖ ಗಂಟಾಕೊಂಡಿರ್ತಾರೆ. ನಮ್ಗೆ ಹೋಗೋಗ್ಲೂ ಚೆನ್ನಾಗಿರೋ ಡ್ರೈವರ್ ಸಿಕ್ಕಿದ್ರು, ಬರೋವಾಗಲೂ ಚೆನ್ನಾಗಿರೋ ಡ್ರೈವರ್ ಸಿಕ್ಕಿದ್ರು. ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಅಪ್ಪ ಜೊತೆ. ಹೀಗೆ ಮುಂದೆ ಹೋಗ್ತಾ ನನ್ನ ಮಕ್ಕಳು ಮಲ್ಕೊಂಬಿಟ್ಟಿದ್ರು. ಮಳೆ ಬರ್ತಾಯಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತಪ್ಪ. ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮತ್ತೆ ಚಳಿ ಆಗುತ್ತೆ ಅಂತ ನಾನು ವಿಂಡೋ ಎಲ್ಲ ತೆಗಿಯೋಕ್ಕೆ ಹೋಗಿಲ್ಲ. ನನ್ನ ಮಗಳಂತೂ ಮನೆಗೆ ಬಂದಿದ್ದಕ್ಕೆ ಬೇಜಾರಾಗ್ತೈತೆ ಅವಳಿಗೆ, ಅವ್ರ ಅಪ್ಪ ಜೊತೆ ಇರಬೇಕು ಅಂತ. ಇನ್ನು ನಮ್ಮ ಮನೇಲಂತೂ ಎಷ್ಟು ಧೂಳು ಅಂದರೆ ಅಷ್ಟು ಧೂಳಪ್ಪ, ಸಿಕ್ಕಾಪಟ್ಟೆ ಧೂಳು. ಮತ್ತು ಅವತ್ತು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಮಂತದು. ನೆಕ್ಸ್ಟ್ ಮಂತ್ ನನ್ನ ಮಗಳಿಗೆ 4 ಮಂತ್ಸ್ ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹಂಗೆ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿನಿ. ನೋಡ್ಬೋದು ನನ್ನ ಗೊಂಬೆ ಮರಿ ಹೇಗಿದ್ದಾಳೆ ಅಂತ. ಪ್ಲೀಸ್ ನನ್ನ ಮಗಳು ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಇವಾಗ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಫೋಟೋಶೂಟ್ ಮಾಡಿದ್ದಾಯಿತು. ಇನ್ನು ಅದು ವೇಸ್ಟ್ ಆಗುತ್ತಲ್ವ, ಅದಕ್ಕೆ ಏನಾದರೂ ಡೆಸರ್ಟ್ ಥರ ಮಾಡ್ಕೊಳ್ತೀನೋಣ ಅಂತ ಕ್ಯಾರೆಟ್ ಎಲ್ಲ ಕಟ್ ಮಾಡ್ತಾ ಇದ್ಲು. ಕ್ಯಾರೆಟ್ ಹಲ್ವ ಮಾಡಿಬಿಡೋಣ ಅಂತ. ಬನ್ನಿ ನೆಕ್ಸ್ಟು ಕ್ಯಾರೆಟ್ ಹಲ್ವ ಮಾಡೋದು ತೋರಿಸ್ತೀನಿ. ಈ ಥರ ಕಟ್ ಮಾಡ್ಕೊಂಬಿಟ್ರೆ ನಾವು ಯಾವಾಗಲೂ ತುರಿದ್ಬಿಟ್ಟೆ ಮಾಡೋದು ನಾವು ಸಹ, ಬಟ್ ಇವತ್ತೇ ನಾವು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು. ನೋಡಬೇಕು ಹೇಗೆ ಬರುತ್ತೆ ಅಂತ. ಆಲ್ರೆಡಿ ಈ ಕ್ಯಾರೆಟ್ನ ತೊಳೆದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಬನ್ನಿ. ಇಲ್ಲಿ ಡೈರೆಕ್ಟ್ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪನ ಧಾರಾಳವಾಗಿ ಹಾಕಿದಷ್ಟು ಕ್ಯಾರೆಟ್ ಹಲ್ವ ಚೆನ್ನಾಗಿರುತ್ತೆ. ನಾನು ತುರಿದು ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ತಿಂತೀವಿ, ಬಟ್ ಇದೇನು ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ. ಫಸ್ಟೇ ನಾವು ಕ್ಯಾರೆಟ್ನ ಗ್ರೈಂಡ್ ಮಾಡ್ಕೊಬಿಡ್ಬೇಕಾಗಿತ್ತು. ನೋಡೋಣ, ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ, ಟೈಮ್ ಬೇರೆ ಇರಲಿಲ್ಲ. ಅವತ್ತು ನನ್ನ ತಂಗಿ ಊರಿಗೆ ಹೋಗ್ಬೇಕಾಗಿತ್ತು. ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ವಿ. ನನ್ನ ಮಗಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳಂತ. ಆಯ್ತಾ? ಆಯ್ತು. ಇಲ್ಲಿ ತುಪ್ಪ ಹಾಕಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ಎಷ್ಟು ಬೇಕೋ ಅಷ್ಟು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಹಾಲು ಹಾಕಿ ಇಟ್ಕೊಂಡಿದ್ದೀನಿ.
ನೀವು ಫಸ್ಟೇ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನಾನು ಅಲ್ಲಿ ಕ್ಯಾರೆಟ್ನ ಬೇಯಕ್ಕೆ ಇಟ್ಬಿಟ್ಟು ಒಂದು 4-5 ವಿಷಲ್ ಚೆನ್ನಾಗಿ ಕೂಗಲಿ ಅಂತ ಕ್ಯಾರೆಟ್ನ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಟ್ಬಿಟ್ಟು ನನ್ನ ತಂಗಿ ಇನ್ನೇನು ಊರಿಗೆ ಹೋಗ್ತೀನಿ ಅಂತ ಇದ್ಲಲ್ಲ, ಒಟ್ಟಿಗೆ ಊಟ ಮಾಡ್ಕೊಬಿಡೋಣ ಅಂತ ಊಟ ಇಟ್ಕೊಂಬಂದು ಊಟ ತಿಂತಾಯಿದ್ದೀವಿ. ರೈಸು ಮತ್ತು ನೆನ್ನೆ ನೈಟ್ ಚಿಕನ್ ಫ್ರೈ ಮಾಡಿಟ್ಟಿದ್ವಿ. ಚಿಕನ್ ಫ್ರೈ ನಾನು ಒಬ್ಬಳೇ ತಿಂದಿದ್ದು, ಅದಕ್ಕೆ ಇನ್ನೂ ಸ್ವಲ್ಪ ಇತ್ತು ಅಂತ ಇವಾಗ ನಾನು ನನ್ನ ತಂಗಿ ಕೂತ್ಕೊಂಡು ತಿಂತಾಯಿದ್ವಿ. ಚಿಕನ್ ಫ್ರೈ ಅಂತೂ ಸ್ವಲ್ಪ ಬೇರೆ ಥರನೇ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಈ ಥರನೇ ಚಿಕನ್ ಫ್ರೈ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನನ್ನ ತಂಗಿ ಅಂತೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟಪಡ್ತೀವಿ. ನಾನಂತೂ ಅವಳು ಎಷ್ಟೊತ್ಕನ ಬರಲಿ, ನಾನು ಅವಳ ಜೊತೆ ಒಂದಿನೂ ಮಿಸ್ ಮಾಡೋದೇ ಇಲ್ಲ. ಅವಳ ಜೊತೆ ಊಟ ಮಾಡಿದರೆ ನಾನು ಅವಳನ್ನ ಕಳಿಸೋದು. ಈ ಕಡೆ ಕ್ಲೀನಾಗಿ ಕ್ಯಾರೆಟ್ ಎಲ್ಲ ಬೆಂದಿತ್ತು. ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಅಂದರೆ ಸ್ಮ್ಯಾಶರ್ ಇರಲಿಲ್ಲ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ. ಈ ಮಂತಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡ್ಕೊಂಡ್ವಿ. ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇದರಲ್ಲಿ ಅಷ್ಟೊಂದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಎಷ್ಟಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡಿಕೊಂಡು ರುಚಿ ನೋಡಿಕೊಂಡು ಸಕ್ಕರೆ ಹಾಕ್ಕೋಬೇಕು. ಆಲ್ಮೋಸ್ಟ್ ಎಲ್ರಿಗೂ ಕ್ಯಾರೆಟ್ ಹಲ್ವಾ ಗೊತ್ತಿರುತ್ತೆ, ಬಟ್ ಈ ಥರ ಮೆಥಡಲ್ಲಿ ಯಾರೂ ಟ್ರೈ ಮಾಡಿರಲ್ಲ. ನಾವು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಆದರೆ ಅದೇ ಸ್ಮ್ಯಾಶರ್ ಚೆನ್ನಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೋದಿತ್ತು. ಆದ್ರೂ ತುರಿದು ಮಾಡಿ ಪೇಷನ್ಸಿಂದ ಫ್ರೈ ಮಾಡಿಕೊಂಡು ಮಾಡೋ ಅಷ್ಟು ಟೇಸ್ಟ್ ಏನೂ ಬರೋಲ್ಲ ಇದರಲ್ಲಿ. ಇಟ್ಸ್ ಓಕೆ, ಇನ್ಸ್ಟೆಂಟಾಗಿ ಮಾಡ್ಬೋದು. ಇಲ್ಲಿ ಸಕ್ಕರೆ ಹಾಕಿ ಇನ್ನೂ ಸ್ವಲ್ಪ ಹಾಲು ಹಾಕಿ ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾಯಿದ್ದೀನಿ. ಮತ್ತು ತುಪ್ಪ ಸಾಲಿಲ್ಲ, ಅದಕ್ಕೆ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರೋದು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ತುಪ್ಪನ ಧಾರಾಳವಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೇಸ್ಟ್ ನೋಡೋಕ್ಕೆ ಅಂತ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಷ್ಟೇ, ತುರಿದು ಮಾಡೋ ಅಷ್ಟು ಚೆನ್ನಾಗೇನು ಬರೋಲ್ಲ. ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟು ಇಷ್ಟಪಡೋಲ್ಲ. ಹಸ್ಬೆಂಡ್ ಮನೇಲಾಗಿದ್ದರೆ ನಾನು ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೆ. ಇಲ್ಲಿ ಗೋಡಂಬಿ ಎಲ್ಲ ಖಾಲಿಯಾಗಿತ್ತು, ಇನ್ನೇನು ತುಪ್ಪ ಹಾಕಿದ್ದೀನಲ್ಲ ಅಂತ ನಾನು ಮತ್ತೆ ಇನ್ನೇನು ಮಾಡೋಕ್ಕೆ ಹೋಗಿಲ್ಲ. ಈ ಥರ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ನಾನು ಬ್ಲಾಗ್ ನೋಡ್ತಾ ಇರೋರು ಕಮೆಂಟ್ ಮಾಡಿ ಹೇಳ್ಬೋದು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ನನ್ನ ಬ್ಲಾಗ್ನ ಯಾರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.